ಏನಂತಂದ್ರೆ ನಾವ್ ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಬೇಗನೆ ತೊಳ್ದಾಕ್ತಾರೆ. ನಾವ್ ಎಷ್ಟೋ ಜನ್ಮಕ್ಕಿರೋಂಥದ್ನೆಲ್ಲ ಬೇಗನೆ ಇಲ್ಲಿಗೆ ಬಂದು ಅವನ ಹತ್ರ ನೋಡೋದೇ ಆಗ್ಲಿ, ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಲಿ, ಅವನ ಹತ್ರ ಬೇಡ್ಕೊಳ್ಳೋದ್ರ ಪ್ರೇಯರ್ ಮಾಡೋದ್ರಿಂದ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ ಬೇಗನೆ ಫಾಸ್ಟ್ ಆಗಿ ನಮ್ ಪಾಪ ಕರ್ಮಗಳನ್ನ ಕಳೆದು ಹೊಸ ಜೀವನ ರೂಪಿಸ್ಕೊಡ್ತಾನೆ. 12ನೇ ಶತಮಾನದ ದೇವಾಲಯ. ಈ ದೇವಾಲಯ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದನೇ ಕಾಶಿ, ಒಂದನೇ ಅನಂತ ಪದ್ಮನಾಭ ಎರಡು ಇಲ್ಲಿ ಇರುವುದರಿಂದ ಇದು ಊರಲ್ಲ, ಅನಂತ ಪದ್ಮನಾಭಪುರಂ ಅಂತ ಹೆಸರಿಕೆ. ಸೂರ್ಯ ಸೂರ್ಯ ಮತ್ತು ಚಂದ್ರ ಆ ಕಡೆ ಮೂಲೆ, ಈ ಕಡೆ ಮಂಗಳ, ಬುಧ ಲಾಸ್ಟ್, ಗುರು, ಇದು ರಾಹು ಕೇತು, ಶನಿ. ಇಲ್ಲಿ ಅವರೇ ಸ್ವತಃ ಹಸುನಾಲ್ ತರಿಸಿ ಅವ್ರು ಇಷ್ಟು ವಾರ ಅಂತ ನಾವು ಮಾಡ್ತೀನಿ ಅಂದ್ರೆ ಅವ್ರ ಆರೋಗ್ಯ. ಇಲ್ಲಿಗೆ ಬಂದ್ರೆ ಅವ್ರ ಪಾಪ ಕರ್ಮಗಳನ್ನೆಲ್ಲ ತುಂಬಾ ಈಸಿಯಾಗಿ ನೋಡಿ. ಎಂಟ್ರಿ ಕೊಟ್ಟ ತಕ್ಷಣ ಗಣಪತಿ ಇದ್ದಾನೆ. ಮೊದ್ಲು ವಿಘ್ನಗಳನ್ನ ಯಾರ ಲೈಫ್ ಅಂದ್ರೆ ಅಷ್ಟು ಬೇಗ ಯಾರನ್ನೂ ಇಲ್ಲಿ ದೇವಸ್ಥಾನಕ್ಕೆ ಕರ್ಸ್ಕೊಳಲ್ಲ. ತುಂಬಾ ಫೇಮಸ್ ಇದು, ಅಷ್ಟೊಂದ್ ಜೋರಾಗಿ ಏನೂ ಆಗಿಲ್ಲ. ಕಾರಣ ಯಾಕೆ ಅಂತಂದ್ರೆ ಏನಂದ್ರೆ ಶಿವಂದ್ ಆತರ ಸ್ವರೂಪದಲ್ಲಿ ಇಲ್ಲಿ ಅವನ್ ಬಂದಿ ನೆಲೆನಿಸ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ರು ಯಾರೇ ಒಬ್ರು ಬರ್ಬೇಕಂದ್ರು ಅವನ್ ಪರ್ಮಿಷನ್ ಬೇಕು. ಪರ್ಮಿಷನ್ ಇಲ್ದೇನೆ ಅವ್ರು ಬರಕ್ಕಾಗಲ್ಲ. ಬಂದ್ಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಏನಾರ ಒಂದ್ ಲೀಲೆ ಮಾಡಿರ್ತಾನೆ, ಬಟ್ ಆದ್ರೆ ಅವ್ರಿಗೆ ಅರ್ಥ ಆಗಿರಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಲ್ಲಿರುವಂತಹ ಹೊಸಬೂದನೂರು ಗ್ರಾಮಕ್ಕೆ ಬಂದಿದ್ದೀನಿ. ಇದು 12ನೇ ಶತಮಾನದ ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿನ ವಿಚಾರ ಯಾವ ರೀತಿ ಇದೆ, ಇಲ್ಲಿನ ಸ್ಥಳ ಪುರಾಣ ಯಾವ ರೀತಿ ಇದೆ, ಇದು ಯಾವಾಗ ಕಟ್ಟಿಸಿದ್ದು, ಯಾರು ಕಟ್ಟಿಸಿದ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಆದ್ರೆ ಕರ್ನಾಟಕ ಕಾಶಿ ಎಂದು ಹೆಸರು ಆಗಿರುವಂತಹ ಹೊಸಬೂದನೂರು ಗ್ರಾಮಕ್ಕೆ ನೀವು ಬಂದ್ರೆ ಈ ದೇವರ ದರ್ಶನ ಮಾಡ್ಬೋದು. ಬನ್ನಿ ಈಗ ಒಳಗಡೆ ಹೋಗೋಣ. ಗಜನಾಂ ಪದ್ಮಾರ್ಪಣಂ ಶ್ರೀ ಗುರುವೇ ನಮಃ. ಓಂ ಶ್ರೀ ಗಂ ಗಣದೇವತಾ ಗಣಪತಿ ನಮಃ ವಿಘ್ನರಾಜಾಯ. 25 ವರ್ಷ ಆಯ್ತು. ಆದ್ರೆ 25 ವರ್ಷದ ಮುಂದೆ ಇದು ಅಲ್ಲಿ ಒಂದು ಲಿಂಗ ಬಿಡಿಕೊಂಡು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ರು. ಮುಂದೆ ರೋಡಲ್ಲಿ, ಆ ರೋಡ್ ಪಕ್ಕ, ಗೇಟ್ ಪಕ್ಕ ಒಂದು ಲಿಂಗ ಮಡಿಕೊಂಡು ಪೂಜೆ ಮಾಡ್ತಾ ಇದ್ರು. ಪೂಜೆ ಅದು ನಿಂತೋದ ಕಾರಣ, ಯಾರು ಬರ್ದ ಕಾರಣ ಅದು ಇದೆಲ್ಲ ದಿವಾಳಿ ಆಗಿತ್ತು. ಈ ದೇವಾಲಯ ದಿವಾಳಿ ಆಗಿರೋದ್ರಿಂದ ಇಲ್ಲಿ ಯಾರು ಒಳಗಡೆ ಪ್ರವೇಶ ಆಯ್ತಿರ್ಲಿಲ್ಲ. ಇಲ್ಲಿ ಎಲ್ಲ ಗಿಡ ಗಂಟೆ ಎಲ್ಲ ಬೆಳಕಂದು ವಾಶ್ರೂಮ್ ಆಗ್ಬಿಟ್ಟು ಎಲ್ಲ ಸುತ್ತ ಗಲೀಜಾಗಿತ್ತು. ಆದ್ರೆ ಅದನ್ನ ಅಲ್ಲಿಗೆ ಪೂಜೆ ಮಾಡ್ತಾ ಇದ್ದ ಕಾರಣ ಎಲ್ಲ ಈಗ 25 ವರ್ಷದ ಹಿಂದೆ ಇದು ಇಷ್ಟು ಎಲ್ಲ ಶಿಖಸ್ತಾಗಿ ಇತ್ತು. ಇದು 12ನೇ ಶತಮಾನ ದೇವಾಲಯ. 12ನೇ ಶತಮಾನದ ದೇವಾಲಯ. ಈ ದೇವಾಲಯ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದನೇ ಕಾಶಿ, ಒಂದನೇ ಅನಂತ ಪದ್ಮನಾಭ ಎರಡು ಇಲ್ಲಿ ಇರುವುದರಿಂದ ಇದು ಊರಲ್ಲ, ಅನಂತ ಪದ್ಮನಾಭಪುರಂ ಅಂತ ಹೆಸರಿಕೆ ಈ ಊರಿಗೆ. ಈ ಊರು ಅಂತಂದ್ರೆ ಊರಲ್ಲ, ಇದು ಅನಂತ ಪದ್ಮನಾಭಪುರಂ ಕೋಟೆ, ಅಗ್ರಹಾರ. ಹಿಂದೆ ಅಗ್ರಹಾರವಾಗಿದ್ದ ಕಾಲ ಇದು ತಮಿಳು ಮಹಾರಾಜ ಆಳ್ವಿಕೆಯಲ್ಲಿ ಇದು ಹೊಯ್ಸಾಳರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಾಲಯ ಅಂದ್ರೆ ಈ ದೇವಾಲಯ ಅಂದ್ರೆ ಅಷ್ಟೇ ಅದ್ಭುತ ಆಗಿ ಎಲ್ಲ ಶಿಖಸ್ತಾಗಿತ್ತು. ಸುತ್ತ ಗೋಪುರ, ಮುಂದಲ್ ಫ್ರಂಟ್ ಎಲ್ಲ ಕಳೆದೋಗಿತ್ತು. ಆದ್ರೆ ನಾನು ಅಲ್ಲಿ ಬಂದು ಅದಕ್ಕೆ ಸ್ವಲ್ಪ ಪುನರ್ಜನ್ಮ ಕೊಟ್ಟು ಚಿಕ್ಕ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾಗ ವೀರೇಂದ್ರ ಹೆಗ್ಗಡೆಯವರು ಇದನ್ನ ಬಂದು ಪರಿಶೀಲನೆ ಮಾಡಿ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ಇದನ್ನ ಜೀರ್ಣೋದ್ಧಾರ ಮಾಡಿದ್ರು. ವೀರೇಂದ್ರ ಹೆಗ್ಗಡೆಯವರು ಇದಕ್ಕೆ ಬಂದು ಭೇಟಿ ಕೊಟ್ಟಾಗ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಭೇಟಿ ಕೊಟ್ರು. ಆ ಭೇಟಿ ಕೊಟ್ಟಾಗ ಈ ರೀತಿ ಎಲ್ಲ ದೇವಾಲಯ ಈ ರೀತಿ ಆಗಿದೆ ಅಂತ ನೋಡಿದ್ರು. ಆಗ ನೋಡಿದಾಗ ಸರ್ಕಾರ 5 ಲಕ್ಷ, ವೀರೇಂದ್ರ ಹೆಗ್ಗಡೆಯವರು 5 ಲಕ್ಷ ಮತ್ತು ಊರವರು 5 ಲಕ್ಷ ಇದಕ್ಕೆ ಜೀರ್ಣೋದ್ಧಾರಕ್ಕೆ 14 ಲಕ್ಷಕ್ಕೆ ಗುತ್ತಿಗೆ ಕೊಟ್ಬಿಟ್ರು. ಇದು 14 ವರ್ಷ ಗುತ್ತಿಗೆ ಆಗಿ 25 ವರ್ಷದಲ್ಲೇ ಇದು 20 ವರ್ಷ ಆಯ್ತು ಇಲ್ಲಿಗೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿ. ನೀವು ಪೂಜೆ ಮಾಡಿ ಎಷ್ಟು ವರ್ಷ ಆಯ್ತು? ಪೂಜೆ ಮಾಡಕ್ಕೆ ಅದನ್ನ 25 ವರ್ಷ ಅಲ್ಲಿ ಬಂದು ನೀವು ಅದು 5 ವರ್ಷಕ್ಕೆ ಇಲ್ಲಿ ದೇವಸ್ಥಾನ ಆಯ್ತಲ್ಲ, 20 ವರ್ಷ. 25 ವರ್ಷ ಆಯ್ತು ಈಗ. ಅಲ್ಲಿ 25. ಆದ್ರೆ ಈ ದೇವಾಲಯದಲ್ಲಿರೋ ವಿಶಿಷ್ಟತೆ ಏನಂದ್ರೆ ಶಿವಲಿಂಗ
ಎತ್ಕೊಂಡ್ಬಿಟ್ಟಿದ್ದಾರೆ. ಪೀಠ ಹಳೇದೆ ಮತ್ತು ಅದನ್ನ ಪ್ರತಿಷ್ಠಾಪನೆ ಮಾಡಿ ಈಗ ಅದಕ್ಕೆ ಜೀವಕಳೆ ಕೊಟ್ಟು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಈ ನಂದಿ ಮತ್ತು ಈ ದೇವಾಲಯದಲ್ಲಿ ವಿಶೇಷವಾಗಿ ಇರಬೇಕಾದ ನಂದಿ ಇಡೀ ನಮ್ಮ ಭಾರತದಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಆಗ್ಲಿ ಯಾವ ದೇವಾಲಯದಲ್ಲಿ ಈ ವೈಶಾಳರ ಲಿಂಗ ಮತ್ತು ಬಸವ ಎಲ್ಲೂ ಬರಲ್ಲ. ಈ ಬಸವನಿಗೆ ವೈಶಿಷ್ಟ್ಯತೆ ಶ್ರೀಚಕ್ರ ಮತ್ತು ಸಿಂಹನ ಆಕಾರ ಕತ್ತಲಿ ಮತ್ತು ಪವಿತ್ರದ ಹೊದಿಕೆ, ಅವನ ಅಂಗಗಳು ಪೂರ್ತಿ ನಿಜವಾದ ಬಸವನಿಗೆ ಏನಿದೆ ಅದೇ ಸೈಮಲ್ಲಿ ಈ ಬಸವ ಇರುದು. ಇದು ಹಳೇದೇನೆ? ಹಳೇದೆ. ಅದು ಈಗ ಹೊಸದಾಗಿ ಮಾಡಿದ್ದು? ಇಲ್ಲ, ಪೀಠ ಎಲ್ಲ ಹಳೇದೆ. ಲಿಂಗ ಸ್ಥಾಪನೆ ಮಾಡಿದ್ದು ಲಿಂಗ ತಗೊಂಡೋಗಿರೋದನ್ನ ಮೇಲ್ಗಡೆ ಸಾಲಿಗ್ರಾಮ ಈಗ ಬರ್ತದೆ, ಅದು ಎತ್ಬಿಟ್ಟಿದ್ರು, ಅದನ್ನ ತಗೊಂಡಿದ್ದಾರೆ. ಅದು ಮೇಲೆ ಇವಾಗ ಅದು ಸ್ಥಾಪನೆ ಮಾಡಿ ಇವಾಗ ಪುನರ್ಜನ್ಮ ನೀಡಿದ್ದಾರೆ ಊರವರು ಎಲ್ಲ ಸೇರಿ. ಆದ್ರೆ ಇದು ಈ ದೇಹದಲ್ಲಿ ಇರತಕ್ಕಂತ ಬಸವನ ಅಂಗಗಳು ಏನಿದೆ ವೈಶಿಷ್ಟ್ಯತೆ ಮತ್ತು ಅವನ ನರ ಮತ್ತು ಮೂಗನ ಸೊಳ್ಳೆ ಕಿವಿ ಇಷ್ಟು ಇರುವುದೆಸೆಯಿಂದ ಈ ವೈಶಿಷ್ಟ್ಯತೆ ಇರುವುದು ಅಷ್ಟೇ ಅದ್ಭುತವಾಗಿ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಯಾವ ದೇವಾಲಯಲ್ಲೂ ಈ ನಂದಿ ಇಲ್ಲ. ಈ ತರ ನಂದಿನೇ ಇಲ್ಲ. ಇಲ್ಲ. ಬೇಕಾದ್ರೆ ಯಾರು ಅಬ್ಸರ್ವ್ ಮಾಡ್ಕೊಂಡ್ ಬೇಕಾದ್ರೆ ಕೇಳಿ, ಈ ನಂದಿ ಎಲ್ಲೂ ಸಿಗಲ್ಲ. ಇದೆ ದೊಡ್ಡ ನಂದಿ, ಆದ್ರೆ ವೈಶಾಳದ ಕಾಲದ ನಂದಿ. ಆದ್ರೆ ನಿಜವಾದ ಬಸವ ಏನ ಅವನ ಅಂಗಗಳಿದೆ ಮತ್ತು ಅವನ ಬಾಲದಿಂಚರಿ ಏನು ತೆಂಡೆಗಳಿದೆ, ಅವನು ಯಾವ ರೀತಿ ಬಾಲ ಕೊಟ್ಟಿದ್ದಾನೆ, ಅವನ ತೆಪ್ಪೆ ಮತ್ತು ಅವನು ದೇಹಗಳು ಕಾಲ್ಗೊರ್ಸ್ಗಳು ಎಲ್ಲ ಅದೇ ರೀತಿ ಇರುದು ಇವತ್ತು. ಆದ್ರೆ ಈ ದೇವಾಲಯ ನವಗ್ರಹ ಶೈಲಿಲಿ ದೇವಸ್ಥಾನ. ಇದು 3 ಅಂಕಣನು ನವಗ್ರಹ ಬಂಧನದಲ್ಲಿ, ಅಂದ್ರೆ ಈ ಮಧ್ಯೆ ನವಗಣಗಳಿದ್ದಾರೆ. ನವಗಣಗಳಿದ್ರೆ ಇದು ಬಾಳ ಗೊನೆ ಮತ್ತು ಸುತ್ತ ನಂದಿ ಭೃಂಗಿ ವಾದ್ಯ ತಪ್ಪಲ ಯುದ್ಧ ಮಾಡೋದು. ಇಷ್ಟು ಈ ಮಧ್ಯ ಇರುವುದೆಸೆಯಿಂದ ಇದು ಸೂರ್ಯನು ಬರ್ತದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಇಷ್ಟು ಇದು ಒಂದೊಂದು ಗುಡು ಒಂದೊಂದು ಅವತಾರದಲ್ಲಿದೆ. ಮತ್ತು ಒಳ ಗರ್ಭಗುಡಿನೂ ಅಷ್ಟೇ 9 ಹೂವು ಮತ್ತು ಮಧ್ಯ ಅಂಕಣನು 9 ಹೂವು. ಇಷ್ಟು ಇರುವುದರಿಂದ ಈ ತರ ವೈಶಿಷ್ಟ್ಯತೆ ಮತ್ತು ಭದ್ರಕಾಳಿ ಚಂಡಿಕಿ ಇಲ್ಲಿ ಯಾವ ದೇವ್ರ ಇತ್ತು ಅಂತ ಮಾತ್ರ 8 ದೇವ್ರ ಪೀಠ ಇದೆ. ವಿಶಾಲಾಕ್ಷಿ ಮಾತ್ರ ಇಲ್ಲ, ಈಗ ಸ್ಥಾಪನೆ ಮಾಡ್ಬೇಕಾದ ವಿಶಾಲಾಕ್ಷಿ. ಮತ್ತು ಇಷ್ಟು ಈ ದೇವಸ್ಥಾನದಲ್ಲಿ 12ನೇ ಶತಮಾನ ದೇವಾಲಯ ಆಗಿರೋದು. ಇದು ಪಿಳ್ಳೈ ಸಿದ್ದೈ ಎತ್ತೈ ಅಂತಕ್ಕವರು ಈ ಲಿಂಗನ ಸ್ಥಾಪನೆ ಮಾಡಿರು. ಬೇಕಾದ್ರೆ ಪುಸ್ತಕ ಇದೆ, ಅದನ್ನ ಇದು ಮಾಡ್ಕೊಳ್ಳಿ. ಇಷ್ಟು ಇದು ಮಾಡಿ ಇವಾಗ ಸರ್ಕಾರದವರು ಮತ್ತು ಊರವರು ಇದನ್ನ ಅಭಿವೃದ್ಧಿ ಮಾಡ್ಬೇಕು ಅಂತೇಳಿ 119 ಕುಂಟೆ ಕೆರೆ ಇರೋದ್ರಿಂದ 4 ಕುಂಟೆ ಕಲ್ಯಾಣಿ ಇರೋದ್ರಿಂದ ಈ ಊರಿನಲ್ಲಿ ಅಷ್ಟೇ ವೈಶಿಷ್ಟ್ಯತೆ ಅದ್ಭುತವಾದ ಇದು ಕೋಟೆ ಅಗ್ರಹಾರ ಆಗಿರ್ತಕ್ಕಂಥ ಊರು ಇದು. ಈಗ ಹೊಸಬುದ್ದೂರು ಅಂತ ಆಗಿದೆ. ಹೊಸಬುದ್ದೂರು ಈಗ ಆಗಿರೋದು, ಹಳೆ ಬೂದ್ನೂರೇ ಬೂದ್ನೂರು. ಆದ್ರೆ ಇವಾಗ ಬೂದ್ನೂರು ಅಂತ ಹೊಸ ಬೂದ್ನೂರು ಮಾಡ್ಕೊಂಡಿರೋದು. ಇದು ಅಗ್ರಹಾರ ಕೋಟೆ, ಇದು ಕೆರೆ. ಮತ್ತು ಈಗ ಅದು ಅಭಿವೃದ್ಧಿಗೆ ಸರ್ಕಾರ ಸ್ಪಂದಿಸಿದೆ. ಈಗ ಅಲ್ಲೇ ಅದಕ್ಕೆ ಜೀರ್ಣೋದ್ಧಾರಕ್ಕೆ ಕೆರೆಗೆ ಈ ಗೇಟ್ ಗಂಟನು ಕೆರೆ. ಈ ಗೇಟ್ ಇದೆಯಲ್ಲ, ಈ ರೋಡೇ ಕೆರೆ. ಆದ್ರೆ ಇವಾಗ ಅದನ್ನ ಕೆರೆ ಹೂಳೆತ್ತಾಕಿ ಸುತ್ತ ಎಲ್ಲ ಏರಿಯಾ ಕೊಟ್ಟು ಇವಾಗ ಕೆರೆ ಜೀರ್ಣೋದ್ಧಾರ ಮಾಡೋಕೆ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ. ಅಂದ್ರೆ ಹೊರಗಡೆ ಜನ ಎಲ್ಲ ಬಂದು ಹೋಯ್ತಾ ಇದೆ. ಆದ್ರೆ ಸುಮಾರು ಜನಕ್ಕೆ ಎಷ್ಟೋ ಈ ದೇವಾಲಯಕ್ಕೆ ಎಷ್ಟೋ ಅವರು ಭಯಭಕ್ತಿಯಿಂದ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಂಡು, ಅವನು ಮಾತ್ರ ಹಾಲಭಿಷೇಕ ಪ್ರಿಯ. ಶಿವನಿಗೆ ಹಾಲಭಿಷೇಕ ಅಂದ್ರೆ ಇದು ಕಾಶಿ ಅಂದ್ರೆ ಇದು ಆರೋಗ್ಯ ಕೊಡೋದು, ಅವನು ಮುಕ್ತಿ ಕೊಡೋನು. ಮುಕ್ತಿ ಕೊಡೋದು ಅಂತಂದ್ರೆ ಲಾಸ್ಟ್ ಅಲ್ಲಿ ವಯಸ್ಸಾದ್ಮೇಲೆ ಕಾಶಿಗೆ ಹೋಗಿ ನನ್ನ ಬೇಡ ಕಣಪ್ಪ, ಇನ್ನು ಸಂಸಾರ ಸುಖ ನನ್ನ ಮುಕ್ತಿ ಕೊಡಪ್ಪ ಅಂತ ಹೋಗಿ ಬೇಡ್ಕೋರಷ್ಟೇ. ಇದು ಆರೋಗ್ಯ ಕೊಡೋದು. ಇದು ಅಗ್ರಹಾರ ಬ್ರಾಹ್ಮಣರಿದ್ದಂತ ಊರಿದು. ಇದು ಕರ್ನಾಟಕ ರಾಜ್ಯ ಕರ್ನಾಟಕ ಕಾಶಿ ಅಂತ ಕಾಶಿ. ಕರ್ನಾಟಕ ರಾಜ್ಯ, ಕರ್ನಾಟಕ ನಮ್ಮ ಭಾರತಕ್ಕೆ ಮೊದಲನೇ ಕಾಶಿ. ಅಲ್ಲೇ ಪುಸ್ತಕನೇ ಇದೆ ಕರ್ನಾಟಕ. ಅಂದ್ರೆ ಈಗ ಈ ಊರು ಅಡ್ರೆಸ್ ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಊರು? ಮಂಡ್ಯ ತಾಲೂಕು ಮತ್ತು ಹಳೆ ಬೂದ್ನೂರು ಅಷ್ಟೇ. ಮಂಡ್ಯ ಜಿಲ್ಲೆಗೆ ಸೇರೋದು. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಹಳೆ ಬೂದ್ನೂರು ಹೊಸಬೂದ್ನೂರು ಆಗಿದೆ ಈಗ. ಹಳೆ ಬೂದ್ನೂರು ಹೊಸಬೂದ್ನೂರು. ನಿಮ್ಗೆ ಇಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಫೋನ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಹಾಗೆ ಇಲ್ಲಿ ಯಾವ್ಯಾವ ಓಪನ್ ಇರುತ್ತೆ? ಸೋಮವಾರ ಮತ್ತು ಬಿಡದಿನ ಬೆಳಿಗ್ಗೆ 8 ಗಂಟೆಯಿಂದ
ಮಧ್ಯಾಹ್ನ 12 ಗಂಟೆ 1 ಗಂಟೆ ಗಂಟ ಇರ್ತೀವಿ. ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಹಾಲಭಿಷೇಕಗಳು ನಡೀತಾ ಇರ್ತವೆ. ಆದ್ರ ದಿವಸದಿಂದ ಇದು ಸಾಯಂಕಾಲ ಟೈಮ್ ಜನ ಆಕರ್ಷಣೆ ಆಗೋಯ್ತು ಅಂದ್ರೆ ಸಾಯಂಕಾಲ ಟೈಮು ಬಾಗಿಲು ತೆಗೀತದೆ. ಈಗ ಬೆಳಿಗ್ಗೆ 12 ಗಂಟೆ 1 ಗಂಟೆ ಇರ್ತದೆ. ಶಿವರಾತ್ರಿ ಟೈಮ್ಗಳಲ್ಲಿ ಶಿವರಾತ್ರಿ ಫುಲ್ ಇರ್ತದೆ, ಫುಲ್ ಜಾಗರಣೆ ಫುಲ್ ಜಾಗರಣೆ ಎಲ್ಲ ಇರ್ತದೆ, ಪರ ಇರ್ತದೆ. ಮಾರನೇ ಸಾಯಂಕಾಲ ಪರ ಮುಗಿದು ಸಾಯಂಕಾಲ ಊಟ ಎಲ್ಲ ಮುಗಿದು 5 ಗಂಟೆ ಮೇಲೆ ಬಾಗಿಲಾಗ್ತದೆ. ಅಂದ್ರೆ ಈಗ ಗ್ರಾಮಸ್ಥರೆಲ್ಲ ಸೇರಿ ಇದು ಸುತ್ತ ಈಗ ಊರ ಹಬ್ಬ ಅಂತ ಮಾಡಿದ್ರು. ಮತ್ತು ಸುತ್ತಮುತ್ತ ಜನ ಎಲ್ಲ ಬಂದು ಇಲ್ಲಿ ದೀಪ ಎಲ್ಲ ಹಚ್ಚಿ ಇಲ್ಲಿ ಪರ ಎಲ್ಲ ನಡೆಸಿ ಪೂಜೆ ಮಾಡ್ತಾ ಇದ್ದಾರೆ. ವಿಶೇಷ ದೀಪಾವಳಿಲು ಪೂಜೆ ಅಲಂಕಾರ ಬೆಳಿಗ್ಗೆ 12 ಗಂಟೆ 1 ಗಂಟೆ 2 ಗಂಟೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಇರ್ತದೆ. ಸೋಮವಾರ ಕಾರ್ತಿಕ್ ಸೋಮವಾರದಲ್ಲಿ ವಿಶೇಷ ಉದ್ದೇಶಕ್ಕೆಲ್ಲ ಸಾಯಂಕಾಲ ಗಂಟೆ ಇರ್ತೀವಿ. ಅಂದ್ರೆ ಈಗ 12ನೇ ಶತಮಾನದ ದೇವಾಲಯ ನಾವೀಗ 12ನೇ ಶತಮಾನ ದೇವಾಲಯ ಇದು. ಇದಕ್ಕೆ ಜೀರ್ಣೋದ್ಧಾರ ಮುಖ್ಯ ಕಾರಣ ನಮ್ಮ ಧರ್ಮಸ್ಥಳದ ಹೆಗಡೆಯವರಂತೆ. ಅದು ಮೂಲ. ಯಾಕಂದ್ರೆ ಇದು ಬುಕ್ ನಾವು ಹೇಳಿದಾಗ ಈ ಬುಕ್ ಅಲ್ಲಿ ಯಾವ ತರ ಹಿಸ್ಟ್ರಿಗಳಿರುತ್ತೆ ಅನ್ನೋದನ್ನು ನಾವು ಕೂಡ ತಿಳ್ಕೋಬೇಕು. ತಿಳ್ಕೊಂಡು ನಿಮ್ಗೆ ಮಾಹಿತಿ ತಿಳ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ. ನಮ್ಗೆ ಅರ್ಧ ಬರ್ಧ ಗೊತ್ತಿದ್ದು ನಿಮ್ಗೆ ತಿಳಿಸ್ಬೋದು ಅಂತದ್ದಾಗ್ಲಿ, ವ್ಯೂಸ್ ಹೋಗ್ಲಾಗ್ಲಿ ಅಥವಾ ನಮ್ಗೆ ಕಾಮೆಂಟ್ ಗೋಸ್ಕರ ಆಗ್ಲಿ, ಲೈಫ್ ಗೋಸ್ಕರ ಆಗ್ಲಿ ಮಾಡೋದು ದೊಡ್ಡದಲ್ಲ. ಏನು ಒಂದು ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ತಕ್ಕಾಗಿ ಪ್ರತಿಫಲ ಸಿಗಬೇಕು ನಿಮ್ಗೆ. ಆ ತರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಭಿಷೇಕ್ ಅಂತ. ನೀವ್ ಯಾವ ಊರವರು? ಇದೇ ಊರೇ. ಈ ದೇವಸ್ಥಾನದ ಇತಿಹಾಸ ನಿಮ್ಗೆ ಏನಾರು ಗೊತ್ತಾ, ಇಲ್ಲ ದೇವ್ರ ಮಹಿಮೆ ಏನಾರು ಗೊತ್ತಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನನ್ ಪರ್ಸನಲ್ ಆಗಿ ದೇವ್ರ ಮಹಿಮೆ ಏನು ಅಂತಂದ್ರೆ ನಾವು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಬೇಗನೆ ತೊಳೆದಾಕ್ತಾರೆ. ನಾವ್ ಎಷ್ಟೋ ಜನ್ಮಕ್ಕೆ ಇರೋಂಥದ್ನೆಲ್ಲ ಬೇಗನೆ ಇಲ್ಲಿಗೆ ಬಂದು ಅವನ ಹತ್ರ ನೋಡೋದೇ ಆಗ್ಲಿ, ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಲಿ, ಅವನ ಹತ್ರ ಬೇಡ್ಕೊಳ್ಳೋದ್ರ ಪ್ರೇಯರ್ ಮಾಡೋದ್ರಿಂದ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ ಬೇಗನೆ ಫಾಸ್ಟ್ ಆಗಿ ನಮ್ ಪಾಪ ಕರ್ಮಗಳನ್ನ ಕಳೆದು ಹೊಸ ಜೀವನ ರೂಪಿಸ್ಕೊಡ್ತಾನೆ. ಆಮೇಲೆ ಯಾವ್ದೇ ವಿಘ್ನಗಳಾಗಲ್ಲ. ನಾವು ಗಣಪತಿ ಹತ್ರ ಬಂದು ಕೇಳ್ಕೊಳ್ಳೋದ್ರಿಂದ ವಿಘ್ನಗಳಾಗಲ್ಲ. ಅಂದ್ರೆ ಈಸಿಯಾಗಿ, ಅಂದ್ರೆ ಏನೇ ಆದ್ರೂನು ಭಗವಂತ ಏನೇ ಕಷ್ಟ ಬಂದ್ರು ನಮ್ ಜೊತೆನೆ ಇದ್ದು ಅವನು ಕೈ ಹಿಡ್ದು ಅದ್ ಏನೇ ಕಷ್ಟ ಇದ್ರೂನು ನಮ್ಗೆ ಗೊತ್ತಿಲ್ದೆ ಹೋದ ತರ ನಮ್ಗೆ ಏನೋ ಒಂದು ಚಿಕ್ಕ ಪಾಪಗಳಿಗೆ ಅಂದ್ರೆ ತಾಯಿ ಹೆಂಗೆ ಊಟನ ಗೊತ್ತಿಲ್ದೇನೆ ಊಟನ ಹೆಂಗ್ ತಿನ್ನಿಸ್ತಾರೋ ಅದೇ ತರ ನಮ್ ಪಾಪ ಕರ್ಮಗಳು ಏನಿದೆ ಅದನ್ನೆಲ್ಲ ನಮ್ಗೆ ಗೊತ್ತಿಲ್ದೇ ಇರೋ ತರ ಈಸಿಯಾಗಿ ಇವ್ನು ಏನ್ ಮಾಡ್ತಾನೆ ಅಂದ್ರೆ ಏನ್ ಮಾಡ್ತಾನೆ, ಶಿವನು ಗಣಪತಿ ಏನ್ ಮಾಡ್ತಾನೆ ಅಂದ್ರೆ ನಮ್ಗೆ ಗೊತ್ತಿಲ್ದೇ ಇರೋ, ಕಣ್ಣಿಗೆ ಕಾಣಿಸದೇ ಇರೋ ತರ ಎಂತೆಂತ ದೊಡ್ಡ ಕಷ್ಟಗಳಿದ್ರು ಬೇಗನೆ ಸಾಲ್ವ್ ಮಾಡ್ಬಿಟ್ಬಿಡ್ತಾನೆ. ಆದ್ರೆ ಈಗ ನೀವು ಬಂದು ಏನಾರು ಒಳ್ಳೇದಾಯ್ತು ಇಲ್ಲಿ ಬಂದ್ಮೇಲೆ ನಿಮ್ಗೆ? ನನ್ಗೆ ಬಂದು ಏನಂತಂದ್ರೆ ನಾನು ಏನಂತಂದ್ರೆ ಭಗವಂತ ಅದೇ 2 ಕೆಲಸ ಮಾಡ್ತಾನೆ ಅಂತಂದಲ್ಲ. ನಾ ಮೊದ್ಲು ಶಿವ ಭಕ್ತ ಆಗಿದ್ದೆ. ಆಮೇಲೆ ಏನ್ ಮಾಡ್ದ ಅಂದ್ರೆ ಭಗವಂತ ನನ್ನ ಒಡನೆ ಒಂಥರ ಏನೋ ಚೇಂಜಸ್ ಮಾಡಿ ಅವನು ಎಲ್ಲ ಒಂದ್ ಕಡೆ ನಾನು ಅವನ್ನ ನೋಡ್ದಂಗ ಅನ್ನಿಸ್ತು. ಅವ್ನ ಒಳಗಡೆ ಇರೋ ಭಾವನ ತೆಗ್ದಿ ಅವ್ನ್ ಏನ್ ಮಾಡ್ದ ಅಂತಂದ್ರೆ ನನ್ನನ್ನ ವಿಷ್ಣು ಹತ್ರ ಕಳಿಸ್ತಾ, ನಾರಾಯಣ ಹತ್ರ, ಕೃಷ್ಣನ ಹತ್ರ ಕಳಿಸ್ತಾ. ಇವ್ರಿಬ್ರುನು ವಿಷ್ಣು ಆಗ್ಲಿ ನಾರಾಯಣ ಆಗ್ಲಿ ಪ್ರತಿಯೊಬ್ರುನು ಏನು ಅಂತಂದ್ರೆ ವಿಷ್ಣುಗೆ ಆರಾಧಕ ಯಾರು ಅಂತಂದ್ರೆ ಶಿವಂಗ್ ಆರಾಧಕ ಫಸ್ಟ್ ಆರಾಧಕ ಯಾರು ಅಂತಂದ್ರೆ ವಿಷ್ಣು. ಇವ್ರಿಬ್ರುನು ಹೆಂಗೆ ಅಂದ್ರೆ ಒಬ್ರು ಬಿಟ್ಟು ಒಬ್ರು ಇರಲ್ಲ. ಏನು ಅಂತಂದ್ರೆ ವಿಷ್ಣು ಹಾಲು ಪ್ಯೂರ್ ಹಾಲು ಅಂತಂದ್ರೆ ಅಂದ್ರೆ ಈ ಲೋಕಕ್ಕೆ ಯಾವ ತರ ಅಂತಂದ್ರೆ ಅಸುರರು ಇರ್ತಾರೆ, ರಾಕ್ಷಸರು ಇರ್ತಾರೆ, ಪ್ರತಿಯೊಬ್ರು ಇರ್ತಾರೆ. ಬಟ್ ಆದ್ರೆ ಎಲ್ರಿಗೂ ತಗೊಂಡೋಗಿ ಹಾಲ್ನ ನಾವು ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಯೋಗ್ಯತೆ ಇರ್ಬೇಕು ಅವ್ರಿಗೆ ಫಸ್ಟ್ ಆಫ್ ಆಲ್. ಅದಕ್ಕೆ ಅವ್ರು ಕೊಡಕ್ಕಾಗಲ್ಲ ಅಂತ ಅಂದ್ರೆ ಏನಾಗಿದ್ದಾನೆ ಅಂತಂದ್ರೆ ಮಾರ್ಪಾಡಾಗಿದ್ದಾರೆ. ಇವ್ರಿಬ್ರು ಸಪ್ರೇಟ್ ಆಗಿದ್ದಾರೆ. ಯಾಕೆಂದ್ರೆ ಎಲ್ರಿಗೂ ತನ್ನ ದಯೆನ ಕೊಡ್ಬೇಕು ಅಂತ ಅಂದ್ಬಿಟ್ಟು ವಿಷ್ಣು ಹಾಲು ಅಂತಂದ್ರೆ ಇವನು ಶಿವ ಯಾವ ತರ ಅಂದ್ರೆ ಮೊಸರು ಆಗಿದ್ದಾನೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಇಬ್ರು ಒಂದೇನೆ, ನನ್ನ ದೃಷ್ಟಿಯಿಂದ ಇಬ್ರು ಒಂದೇನೆ, ಹಾಲು ಮೊಸರು ಇಬ್ರು ಒಂದೇ ಆಗಿದ್ದಾರೆ. ಆಮೇಲೆ ಏನಂತಂದ್ರೆ ಇಬ್ರುನು ಅಂದ್ರೆ ಯೋಗಿ ಒಳಗಡೆ ಈಗ ಶಿವನ್ ನೋಡಿದ್ರೆ ನಾವು ವಿಭೂತಿ ಹಾಕೊಂಡಿದ್ದಾನೆ, ಫುಲ್ ಹಾವೆಲ್ಲ ಕಟ್ಕೊಂಡಿದ್ದಾನೆ, ಹುಲಿದ್ದು ಚರ್ಮ ಹಾಕೊಂಡಿದ್ದಾನೆ ಅಂತ ನಾವ್ ಅನ್ಕೋಬೋದಷ್ಟೇ. ಬಟ್ ಆದ್ರೆ ಇದು ರಿಯಾಲಿಟಿ ಅಲ್ಲ. ರಿಯಾಲಿಟಿ ಏನು ಅಂತಂದ್ರೆ ಇವನು ಶಿವ ಏನ್ ಮಾಡ್ತಿದ್ದಾನೆ, ಪ್ರತಿ ಒಂದ್ ಕ್ಷಣನು ರಾಮನಾಮನೆ ಹೇಳ್ತಾ ಇದ್ದಾನೆ. ಸೊ ಅವನು ಏನು ನಾರಾಯಣ ಏನು ಭೋಗನ ಅನ್ಭವಿಸ್ತಾನೋ ಅದನ್ನೆಲ್ಲ ಇವನು ಅನ್ಭವಿಸ್ತಾನೆ. ಯಾರು? ಶಿವ ಅನ್ಭವಿಸ್ತಾನೆ. ಯಾಕೆಂದ್ರೆ ಯಾವಾಗ್ಲೂ ಸ್ಮರಣೆ ಆನಂದದಲ್ಲಿ ಯಾವ ತರ ಇದ್ದಾನೆ ಅಂತಂದ್ರೆ ಶಿವ ಅವನ ಬಗ್ಗೆ ನಾರಾಯಣ ಬಗ್ಗೆ ನೆನ್ಸ್ಕೊಂಡು ಅವನು ಭೋಗಿ. ಅವನು ಪ್ರತಿ ಒಂದನ್ನು ಸ್ವೀಕಾರ ಮಾಡ್ತಾನೆ, 108 ಬಟ್ಟೆ ಹಾಕತಾನೆ, 108 ಪ್ರಸಾದ ಸ್ವೀಕಾರ ಮಾಡ್ತಾನೆ. ಎಲ್ಲಾನು ಮಾಡೋದ್ರಿಂದ ಅವನನ್ನ ಇವನ್ ತಗೊಬಿಟ್ಟಿದ್ದಾನೆ. ಯಾರು? ಶಿವ ತಗೊಬಿಟ್ಟಿದ್ದಾನೆ. ಇವನು ಭೋಗಿ. ಇವನು ಹೇಳ್ಬೇಕು ಅಂತಂದ್ರೆ ಅವನು ಯೋಗಿ. ಯಾರು ಅವ್ನು ಮಲಗಿದಾನಲ್ಲ ಅವನು ಯೋಗಿ. ಅವನು ಯಾವಾಗ್ಲೂ ಇವ್ ಸ್ಮರಣೆ ಮಾಡ್ತಿರ್ತಾನೆ. ಅವ್ನು ಹೇಳ್ಬೇಕಂತಂದ್ರೆ ಅವನು ಯೋಗಿ, ಎಲ್ಲ ಬಿಟ್ಟಿರೋನು. ಅವ್ನು ಹೇಳ್ಬೋದು ನಾವು ಅಷ್ಟು ಜನ ವೈಫು, ಇಷ್ಟ ಜನ ವೈಫು ಆತರ ಎಲ್ಲ.
ಇಷ್ಟ ಜನ ವೈಫ್ ಅಂತ ಹೇಳ್ತಾರೆ. ಬಟ್ ಆದ್ರೆ ಅವನು ಯೋಗಿ ಇವನು ಭೋಗಿ. ನಿಂಗೆ ಆಪೋಸಿಟ್ ಆಗಿ ಇವ್ರು ಹೆಂಗೆ ಅಂದ್ರೆ ಭಕ್ತಿನಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ಅಷ್ಟೇ ಅದ್ ಗೊತ್ತಾಗೋದು ಇವ್ರು ಯಾಕೆ ಯಾವ ತರ ರೂಪದಲ್ಲಿದ್ದಾರೆ ಅಂತ ಕಂಪ್ಯಾರಿಸನ್ ಮಾಡಿ ಡಿಫ್ರೆನ್ಶಿಯೇಷನ್ ಮಾಡಿ ನಾವು ನೋಡಿದಾಗ ಭಗವಂತನ ಮನ್ಸಾರೆ ನಾವು ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಇವ್ರು ಯಾವ ತರ ರೀತಿನಲ್ಲಿದ್ದಾರೆ, ನಮ್ ಜೊತೆ ಯಾವ ತರ ಸ್ಪಂದಿಸ್ತಾರೆ ಅನ್ನೋದು. ಭಗವಂತನ ಮೇಲೆ ಜಾಸ್ತಿ ಪ್ರೀತಿ. ನಮ್ ಸ್ವಾರ್ಥನ ಬಿಟ್ಟು ಯಾವಾಗ ನಾವು ಅವನೇ ಗತಿ ಅಂತ ಯಾವಾಗ ಸರೆಂಡರ್ ಆಗ್ತಿವಿ ಆಗ ಅವ್ರು ಗೊತ್ತಾಗ್ತಾರೆ, ಅವ್ರ ರೂಪಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ. ನೀವು ಇಷ್ಟೊಂದು ತಿಳ್ಕೊಂಡಿದಿರಲ್ಲ, ಏನ್ ಓದಿರೋದೇನು? ನಾ BSc ಮಾಡಿರೋದು. ಏನು ವರ್ಕ್ ಮಾಡೋದೇನು? ವರ್ಕ್ ಮಾಡಿರೋದು ನಂದು ಓನ್ ವೆಜಿಟೇಬಲ್ಸ್ ವ್ಯಾಪಾರ ಆತರ ಮಾಡೋದು ಈಗ ಸದ್ಯಕ್ಕೆ. ಎಲ್ಲಿ? ಇಲ್ಲೇ ಮಂಡ್ಯದಲ್ಲೇನೆ. ಅಂದ್ರೆ ನಾನು ಇವೆಲ್ಲ ಅಲ್ಲಿಗೆ ಬರ್ತಿದ್ದೀನಿ ಇವೆಲ್ಲ ತಿಳ್ಕೊಬೇಕು ಅಂತಂದ್ರೆ ಇಷ್ಟು ವಿಷ್ಣುವಿಗೆ ಭಕ್ತನಾಗಿ ಶಿವನ್ಗೆ ಭಕ್ತನಾಗಿ ಇಷ್ಟೊಂದು ನೀವು ತಿಳ್ಕೊಂಡಿದಿರಲ್ಲ, ಇದು ತಿಳ್ಕೊಬೇಕು ಅನ್ನೋ ಅನ್ಸುತ್ತೆ ಯಾವಾಗ ನಿಮ್ಗೆ? ಯಾವ ಟೈಮ್ ಅಲ್ಲಿ, ಯಾವ ವಯಸ್ಸು? 2022ರಲ್ಲಿ ಆಗ ನನ್ ತುಂಬಾ ಕಷ್ಟ ಇತ್ತು. ಆ ಕಷ್ಟನ ದಾಟ್ಬೇಕಾದ್ರೆ ಶಿವ ಧರ್ಮಸ್ಥಳಕ್ಕೆ ಹೋಗಿದ್ ಬಂದಾಗ ಒಂದ್ 3 months ಅವ್ನ ನನ್ ಜೊತೆಲೆ ಇದ್ದಂಗ ಅನ್ನಿಸ್ತು. ಆಗ ಚೇಂಜಸ್ ಆಯ್ತು. ಧರ್ಮಸ್ಥಳಕ್ಕೆ ಹೋಗಿ ಬಂದ್ಮೇಲೆ ಹತ್ರ ಚೇಂಜಸ್ ಆಗ್ತು. ಚೇಂಜಸ್ ಆದ್ಮೇಲೆ ಏನಾಗ್ತು ಅಂದ್ರೆ ಶಿವನ ನಾನು ಒಳಗಡೆ ಆ ಧರ್ಮಸ್ಥಳಕ್ಕೆ ಹೋಗಿದ್ ಬಂದ್ಮೇಲೆ 3 ತಿಂಗಳು ಬಿಟ್ಕೊಂಡು ಶಿವನ್ ನನ್ನ ಒಳಗಡೆ ನೋಡ್ದಂಗ ಆಯ್ತು. ಒಂದ್ ಆನಂದ ಭಾಸ್ಮ ಬಂತು. ಬಂದಾದ್ಮೇಲೆ ಫುಲ್ ಡಿವೋಷನ್ ಕಡೆ ಆನಂದ ಭಾಸ್ಮ ಆಗ್ತಾ ಇದೆ. 2 ಸಲ ನೋಡಿದೆ. ಸ್ಪಿರಿಚುವಲ್ ಕಡೆ ತುಂಬಾ ಅವನೇನೆ, ಪ್ರತಿ ಒಂದಲ್ಲೂ ಇರೋದು ಅವನೇನೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು. ಈಗ ನಿಮ್ ಒಳಗಡೆ ಇರೋದು ಏನು ಅಂತಂದ್ರೆ 2 ಗಿಳಿ ಇರುತ್ತೆ ನಿಮ್ ಒಳಗಡೆ, ಒಂದು ಆತ್ಮ ಒಂದು ಪರಮಾತ್ಮ. ಅದೆರಡು ಒಂದೇ ಕೊಂಬೆ ಮೇಲೆ ಕುತ್ಕೊಂಡಿರೋ ಒಂದೇ ಕೊಂಬೆ ಮೇಲೆ ಕುತ್ಕೊಂಡಿರುತ್ತೆ ನಿಮ್ ಒಳಗಡೆ ಇರುವಂತ ಆತ್ಮ ಪರಮಾತ್ಮ ಎರಡನ್ನು. ಪರಮಾತ್ಮ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ಒಂದು ಕ್ಷಣನೂ ನಿಮ್ಮನ್ನ ನೋಡ್ತಾ ಇರುತ್ತೆ. ನೀನ್ ಕಾರ್ ತಗೋಬೇಕಾ, ಮನೆ ಕಟ್ಬೇಕಾ, ಇಲ್ಲ ಮದುವೆ ಮಾಡ್ಕೋಬೇಕಾ, ಇಲ್ಲ ದುಡ್ಡು ಸಂಪಾದನೆ ಮಾಡ್ಬೇಕಾ, ಯಾವ ತರ ಭೌತಿಕವಾಗಿ ಇದಾನೆ ಇವನು ಅಂತ ಅಂದ್ಬಿಟ್ಟು ಪ್ರತಿ ಒಂದು ಕ್ಷಣ ಪರಮಾತ್ಮ ನೋಡ್ತಾ ಇರುತ್ತೆ ನಮ್ಮನ್ನ. ಬಟ್ ಆದ್ರೆ ಈ ಆತ್ಮ ಅನ್ನೋದು ಒಂದ್ ಸಲನು ಪಕ್ಕದಲ್ಲಿ ದೇವ್ರು ಕೂತಿದ್ದಾನೆ, ಪರಮಾತ್ಮ ಕೂತಿದ್ದಾನೆ ನಮ್ಮ ಒಳಗಡೆ, ಶಿವ ಆಗ್ಲಿ ವಿಷ್ಣು ಆಗ್ಲಿ ಕೂತಿದ್ದಾನೆ ಅಂತ ಯಾವಾಗ್ಲೂ ನೋಡೋದೇ ಇಲ್ಲ. ಯಾವಾಗ ಒಂದ್ಸಲ ತಿರ್ಗಿ ಒಂದೇ ಸಲ ಆ ಗಿಳಿ ಅನ್ನೋದು ಅಂದ್ರೆ ಅದನ್ನ ಹೇಳ್ತಿದೀನಿ ನಾನು, ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ ಗಿಣಿ ಅಂದ್ರೆ ನಮ್ಮ ಆತ್ಮ ಯಾವಾಗ ಒಂದ್ಸಲ ತಿರ್ಗಿ ಆ ಪರಮಾತ್ಮನ ನೋಡುತ್ತೋ ಆಗ ಎಂತ ದೊಡ್ಡ ವ್ಯಕ್ತಿ ಆಗ್ಲಿ ಅವ್ನ್ ಚೇಂಜಸ್ ಆಗ್ಬಿಡ್ತಾನೆ, ಸ್ಪಿರಿಚುವಲ್ ಕಡೆ ಹೋಗ್ಬಿಡ್ತಾನೆ. ಈಗ ನೋಡಿ ವಿರಾಟ್ ಕೊಹ್ಲಿ ಆಗ್ಲಿ, ಅನುಷ್ಕಾ ಶರ್ಮಾ ಆಗ್ಲಿ ಎಂತ ಕೋಟಿಗಟ್ಲೆ ದುಡ್ಡೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಬೃಂದಾವನಕ್ಕೆ ಹೋಗ್ಬೇಕು, ಆತರ ಹೋಗ್ಬೇಕು ಅನ್ನೋದು ಅವ್ರಿಗೆ ಏನು ನೀಡ್ ಏನಿದೆ? ಅವ್ರ ವಿರಾಟ್ ಕೊಹ್ಲಿಗೆ ಎಲ್ಲ ಇದೆ, ಅವ್ರ ಹತ್ರ ಕೋಟಿಗಟ್ಲೆ ದುಡ್ಡಿದೆ, ಪ್ರೈವೇಟ್ ಜೆಟ್ ಇದೆ. ಬಟ್ ಆದ್ರೆ ಅವರು ಬೃಂದಾವನಕ್ಕೆ ಹೋಗ್ತಾರೆ, ಒಂದ್ ಭಕ್ತಿ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅವ್ರ ಒಳಗಡೆ ಚೇಂಜಸ್ ಆಗಿದೆ ಅವ್ರಿಗೆ. ಸೊ ಚೇಂಜಸ್ ಅದನ್ನು ನಾವ್ ಆ ಚೇಂಜಸ್ ನಮ್ಮ ಒಳಗಡೆ ಬರ್ಬೇಕು. ಯಾಕೆ? ಫಸ್ಟ್ ಆಫ್ ಆಲ್ ನಾವು ಹುಡ್ತೀವಿ ಅಂದ್ರೆ ಪ್ರಾಣಿಗಳು ಮಾಡುತ್ತೆ, ತಿನ್ನೋದು ಮಲ್ಗೋದು, ಮಕ್ಳು ಮಾಡ್ಕೊಳ್ಳೋದು, ಮತ್ತೆ ತಮ್ಮನ್ ತಾವು ರಕ್ಷಣೆ ಮಾಡ್ಕೊಳ್ಳೋದು. ಅದಕ್ಕೆ ಒಂದ್ ನಾಯಿಗೆ ಹೊಡಿಯಕ್ ಹೋದ್ರೆ ಕಚ್ಚಾಕ್ ಬರುತ್ತೆ, ಇನ್ನೊಂದ್ ಏನೋ ರಕ್ಷಣೆ ಮಾಡ್ಕೊಂಡು ಓಡೋಗುತ್ತೆ. ಅದನ್ನೇ ಮಾಡ್ತೀವಿ ನಾವು. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಳನ್ನ ನಾವೇ ಕುಟುಂಬದಲ್ಲಿ ಇದ್ದು ಅವ್ರನ್ನ ರಕ್ಷಣೆ ಮಾಡ್ಕೋತೀವಿ, ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ಮಲಗ್ತೀವಿ, ಚೆನ್ನಾಗಿ ಮಕ್ಳು ಮಾಡ್ತೀವಿ. ಅದ್ ಬಿಟ್ರೆ ನಾವ್ ಏನ್ ಮಾಡಕ್ ಹುಟ್ಟಿದೀವಿ? ಫಸ್ಟ್ ಆಫ್ ಆಲ್ ಆ ಪ್ರಶ್ನೆ ಅನ್ನೋದು ಬರೋದ್ ಯಾವಾಗ ಅಂದ್ರೆ ಮನುಷ್ಯಂಗೆ ಅವ್ನ್ ಪ್ರಾಬ್ಲಮ್ ನ ಫೇಸ್ ಮಾಡಿದಾಗ ಅಷ್ಟೇ. ಏನ್ಕೆ ನಾನು ಈ ತರ ಪ್ರಾಬ್ಲಮ್ ಫೇಸ್ ಮಾಡಿದಾಗ ಅಷ್ಟೇ ನಾನು ಏನ್ ಹುಟ್ಟಿದೀನಿ, ಯಾಕೆ ಇಷ್ಟೊಂದು ಕಷ್ಟ ಬರ್ತೈತೆ, ಏನ್ಕೆ ದುಡ್ಡು ಅಂತ ಹೋಗ್ತಿದೀನಿ, ಇನ್ನೊಂದ್ ಏನೋ ಒಂದ್ ಕಷ್ಟ, ಆರೋಗ್ಯ ಸಮಸ್ಯೆ, ಪ್ರತಿ ಒಂದನ್ನು ಯಾಕೆ ಬರುತ್ತೆ ಅಂದ್ರೆ ಇದನ್ನ ಎಲ್ಲ ದೇವ್ರು ಕೊಡೋದು. ಫಸ್ಟ್ ಆಫ್ ಆಲ್ ನನ್ನನ್ನ ಸ್ಮರಣೆ ಮಾಡು ನೀನು. ಫಸ್ಟ್ ಆಫ್ ಆಲ್ ನೀನ್ ಬಂದಿರೋದು ಯಾಕೆ ಹುಟ್ಟಿರೋದು ಅಂದ್ರೆ ನೀನು ಫಸ್ಟ್ ಆಫ್ ಆಲ್ ಇದು ಏನ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತಂದ್ರೆ ಈ ಭೂಮಿ ಏನು ಅಂತಂದ್ರೆ ದುಃಖ ಅನುಭವಿಸಕ್ ಅಷ್ಟೇ ಬಂದಿರೋದು ನೀನು. ಇಲ್ಲಿ ನೀ ಸುಖ ಅನ್ನೋದು ಏನಿಲ್ಲ. ಫಸ್ಟ್ ಆಫ್ ಆಲ್ ಆನಂದಮಯವಾದ ಜೀವನ ಎಲ್ಲೈತಿ ಅಂದ್ರೆ ಮೇಲಿದೆ, ಬೇರೆ ಲೋಕದಲ್ಲಿ ಇದೆ, ನನ್ನ ಹತ್ರ ಇದೆ. ಸೊ ನೀವು ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಏನಂತಂದ್ರೆ ಈಗ ಒಂದ್ ಜಾಗ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಆತರ ಒಂದ್ ಪ್ರಾಕ್ಟೀಸ್ ಇರ್ಬೇಕು. ಒಂದ್ ಜಾಗದಲ್ಲಿ ಹೋಗಿ ಏನೋ ಒಂದು ನಾವು ದೊಡ್ಡದಾಗ ಕೆಲಸ ಮಾಡ್ಬೇಕಂದ್ರೆ. ಬಟ್ ಆದ್ರೆ ಭಗವಂತ ಇಲ್ಲಿ ಕಳ್ಸಿರೋದು ಅಷ್ಟೇ. ನಮ್ಗೆ ಯಾಕೆ ಕಳ್ಸಿದಾನೆ ಅಂತಂದ್ರೆ ನಾವ್ ಇಲ್ಲಿ ಟ್ರೈನ್ ಅಪ್ ಆಗಿ ನಾವು ಅಲ್ಲಿ ಅವ್ನ್ ಲೋಕದಲ್ಲಿ ಬಂದು ಆನಂದವಾಗಿ ಇರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಒಳ್ಳೆ ಕೆಲ್ಸಾನೇ ಮಾಡಿ ಅವನ್ ಜೊತೆ. ಈಗ ನಿಮ್ ಮನೆಗ್ ಬರ್ತೀನಿ ನಾನು ಅಂದ್ರೆ ನಿಮ್ ಸೋಫಾ ಮೇಲೆ ನನ್ನ ಕುತ್ಕೊಳ್ಳಿ ಅಂತ ಅಂತೀರಾ, ನಮ್ಮ ವಾಶ್ರೂಮ್ಗೆ ಹೋಗಿ ಅಂತಂತೀರಾ, ನಮ್ ತಟ್ಟೆಲೆ ಊಟ ಮಾಡಿ ನಮ್ಮ ಮನೇಲೆ ಇರಿ ಅಂತಂತೀರಾ. ಹಂಗೆ ನಾವು ಮನುಷ್ಯರಾದವ್ರೆ ನಾವ್ ಹೇಳ್ತೀವಿ. ಅದೇ ತರ ಭಗವಂತ ಅವ್ನ್ ಲೋಕಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ನಾವು ಅವನ್ ತರ ಕನ್ವರ್ಟ್ ಆಗಿರ್ಬೇಕು, ಅವನ್ ತರ ಒಳ್ಳೆ ಸ್ವಭಾವ ಇರ್ಬೇಕು, ಒಳ್ಳೆ ಗುಣ ಇರ್ಬೇಕು. ಯಾರ ತರ ಸದ್ಗುಣಗಳು ತುಂಬಿ ತುಳ್ಕಾಡ್ತಿದ್ಯೋ ಅವನೇ ನಿಜವಾದ ಈ ಕಲಿಯುಗದಲ್ಲಿ ಬ್ರಾಹ್ಮಣ. ಶಿವ ಹೇಳ್ತಾನೆ ಏನು ಅಂತಂದ್ರೆ ಕಾಶಿ ಅನ್ನೋದು ಆ ಕಾಶಿ ಒಳಗಡೆ ಒಂದ್ ದೇವಸ್ಥಾನ ಇದೆ, ದೇವಸ್ಥಾನದ ಒಳಗಡೆ ಒಂದ್ ಲಿಂಗ ಇದೆ. ಆ ಲಿಂಗದೊಳಗಡೆ ನಾನಿಲ್ಲ. ಫಸ್ಟ್ ಆಫ್ ಆಲ್ ಆ ಕಾಶಿ ಕ್ಷೇತ್ರ ಇದೆಯಲ್ಲ, ವಾರಣಾಸಿ ಅನ್ನೋ ಒಂದು ಕ್ಷೇತ್ರ ಇದೆಯಲ್ಲ, ಅದು ಸ್ವಯಂ ನನ್ನ ಹೃದಯದೊಳಗಡೆ ಇದೆ.
ಅಲ್ಲಿ ಒಬ್ಬ ಯಾರೋ ಬಂದು ಹೋಗ್ಬೇಕು ಬರ್ಬೇಕು ಅಂದ್ರೆ ಅಲ್ಲಿ ಸ್ಟೇ ಆಗ್ಬೇಕು, ಅಲ್ಲಿ ಬಂದು ನನ್ನನ್ನ ದರ್ಶನ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ನನ್ನ ಒಳಗಡೆ ಬರ್ತಾರೆ ಅಂತ. ಅಂದ್ರೆ ಅಲ್ಲಿ ಹೋದವ್ರು ಏನೋ ಒಂದ್ ಚೇಂಜಸ್ ಆಗ್ಬಿಡುತ್ತೆ ಅವ್ರಿಗೆ, ತನ್ನ ಅರಿವಾಗುತ್ತೆ. ಒಂದ್ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಎಂತ ಒಂದು ಜೀವಾತ್ಮಕ್ಕೆ ಆಗ್ಲಿ ಅವ್ರಿಗೆ ಒಂದು ಏನಂತಂದ್ರೆ ಒಂದ್ ಚೇಂಜಸ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಆ ಭಗವಂತಂಗೆ ಇರುವಂತ ಒಂದು ಏನಂದ್ರೆ ಮಹಿಮೆನೆ ಹೊರ್ಟೋಗ್ಬಿಡುತ್ತೆ ಫಸ್ಟ್ ಆಫ್ ಆಲ್. ಅಂದ್ರೆ ಭಗವಂತನ ಹತ್ರ ಹೋಗಿ ನಂಬಿ ಹೋಗಾದ್ಮೇಲೆ ಭಗವಂತ ಏನು ನಮ್ಗೆ ಜೀವಾತ್ಮಕ್ಕೆ ಏನು ಮಾಡಿಲ್ಲ ಅಂತಂದ್ರೆ ದೇವ್ರಿಗೆ ಏನೋ ಒಂದು ಅಂದ್ರೆ ನಾವೇ ಅನ್ಕೊಂಡ್ಬಿಡ್ತೀವಿ, ನಾವು ದೇವ್ರು ಏನು ಕೊಟ್ಟಿಲ್ಲ, ನಾನು ಹತ್ರ ಹೋದೆ, ನಾನು ಫಸ್ಟ್ ಆಫ್ ಆಲ್ ಏನು ಕೊಟ್ಟಿಲ್ಲ ಅಂತ ನಾವು ನಮ್ಗೇನೋ ಒಂದು ಮಾಯನಲ್ಲಿ ಇಟ್ಕೊಂಡು ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಆ ಕ್ವಶನ್ ಮಾರ್ಕ್ ಬರ್ಸಲ್ಲ ಅವನು ಫಸ್ಟ್ ಆಫ್ ಆಲ್. ಹೋದ್ರೆ ವಾರಾಣಸಿಗೆ ಹೋದ್ರೆ ಬರ್ಸಲ್ಲ ಅವನು ಫಸ್ಟ್ ಆಫ್ ಆಲ್. ಅಂದ್ರೆ ಆ ವಾರಾಣಸಿಗೆ ಹೋಗಿದ್ ಬಂದು 1 2 years 3 years ಆದ್ಮೇಲೆ ನಾವು ಹಿಂತಿರ್ಗಿ ನಮ್ ಫಾಸ್ಟ್ ನ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ನಮ್ಗೆ ನೋಡು ಆ ವರ್ಷದಲ್ಲಿ ಆತರ ಇತ್ತು, ಈಗ ನಾನು ಭಗವಂತ ಎಷ್ಟೊಂದ್ ನಂಗೆ ಕಲ್ಸಿದ್ದಾನೆ, ನಂಗೆ ಎಷ್ಟೋ ಒಂದ್ ಪಾಠ ಕಲ್ತಿದ್ದೀನಿ, ಎಷ್ಟೊಂದ್ ನಂಗೆ ಏನೋ ಒಂದ್ ಕೊಟ್ಟಿದ್ದಾನೆ ಅನ್ನೋ ಒಂದ್ ಮನ್ಸು ತೃಪ್ತಿ ಇರುತ್ತೆ. ಪ್ರತಿ ಒಂದ್ ಜೀವಾತ್ಮಕ್ಕೂ ಏನಿರ್ಬೇಕು ಅಂತಂದ್ರೆ ನಮ್ಗೆ ದುಡ್ಡು ಸಂಪಾದನೆ ಮಾಡೋದು ಇನ್ನೊಂದ್ ಏನೋ ಒಂದ್ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದ್ ಏಜ್ ಎಷ್ಟಾಗಿದೆ? 40 ಆಗಿದೆ. ಆಲ್ಮೋಸ್ಟ್ ಆಲ್ ನಮ್ಗೆ ಒಂದ್ ಮನುಷ್ಯಂದ ಆಯುಸ್ಸು ಒಂದು 60 ಅನ್ಕೋಬಹುದು. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ ಎನರ್ಜಿ ಇರೋದಷ್ಟೇ, ನಾವು 60 ವರ್ಷ ಹೋದ್ರೆ ಆಮೇಲೆ ಬದುಕಿದ್ದು ವೇಸ್ಟ್ ನಾವು ಫಸ್ಟ್ ಆಫ್ ಆಲ್. ಅದು ಏನಂದ್ರೆ ಈಗ ಮುಕ್ಕಾಲ್ ಭಾಗ ನೀವು ಕಳ್ದೆ ಬಿಟ್ಟಿದ್ದೀರಾ. ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ದೈವಿಕವಾಗಿ ಏನ್ ಮಾಡಿದ್ರೆ ಅದ್ ಮಾತ್ರ ತೃಪ್ತಿ ಇರುತ್ತೆ. ಆದ್ರೆ ನಿಮ್ ವೈಫ್ ಆಗ್ಲಿ, ನಿಮ್ ಮನೆ ಆಗ್ಲಿ, ನಿಮ್ ಅಮ್ಮ ಆಗ್ಲಿ ದುಡ್ಡು ಸಂಪಾದನೆ ಮಾಡಿದ್ರೆ ಅದ್ರಲ್ಲಿ ತೃಪ್ತಿನ ಯಾವ್ದೇ ಕಾರಣಕ್ಕೂ ಇರಲ್ಲ. ಆ ಇರ್ದೇ ಹೋದ ಕಾರಣ ಯಾಕೆ ಅಂದ್ರೆ ನಮ್ಮೊಳಗಡೆ ವಾಸ ಮಾಡೋ ದೇವ್ರ ಮಾತು ಅವ್ನ್ ಪ್ರತಿಯೊಂದಕ್ಕೂ ಸಾಕ್ಷಿ ಆಗಿರ್ತಾನೆ. ನೀವು ಒಳ್ಳೆ ಕೆಲಸ ಅಟ್ಲೀಸ್ಟ್ ಒಬ್ರಿಗೆ ಯಾರಾದ್ರೂ ಬಿಸ್ಕೆಟ್ ಪ್ಯಾಕೆಟ್ ತೆಗ್ದಿ ಕೊಟ್ಟಿದ್ರು ತೃಪ್ತಿ ಇರುತ್ತೆ, ನಿಮ್ ಮನಶಾಂತಿ ಇರುತ್ತೆ. ಈಗ ನೀವು ದೈವಿಕವಾಗಿ ಒಂದ್ ಕೆಲಸ ಮಾಡ್ತಿದ್ದೀರಾ, ಅಲ್ಲಿ ನೀವು ಒಂದ್ ವಿಷಯನ ಭಗವಂತ ಬಗ್ಗೆ ತಿಳ್ಸೋ ಒಂದ್ ಕೆಲಸ ಇದು ತೃಪ್ತಿ ಇರುತ್ತೆ ನಿಮ್ಗೆ. ಹೋಗಿ ಏನೋ 1 ಲಕ್ಷ ಕೊಡ್ತಾರೆ ಅನ್ನೋ ಒಂದ್ ಕೆಲಸ ಮಾಡಿದ್ರೆ ಅದು ತೃಪ್ತಿ ಇರಲ್ಲ ಫಸ್ಟ್ ಆಫ್ ಆಲ್. ಅದ್ರಲ್ಲಿ ಏನೂ ಇರಲ್ಲ ಫಸ್ಟ್ ಆಫ್ ಆಲ್. ಏನೋ ಒಂದ್ ಹೋಯ್ತು 1 ಲಕ್ಷ ಬಂತು ಹೋಯ್ತು ಆತರ ಇರುತ್ತೆ. ಬಟ್ ಆದ್ರೆ ಭಗವಂತ ಇದು ಸೇವೆ, ನಿಮ್ದು ಸೇವೆಗೆ ನಿಮ್ಗೆ ಇನ್ನೂ ಒಂದ್ 4 ವರ್ಷ ಬಿಟ್ಕೊಂಡು ನೋಡಿ ನಿಮ್ಗೆ ಬೇರೆ ತರ ನಿಮ್ ಲೈಫ್ ಚೇಂಜ್ ಆಗಿರುತ್ತೆ. ನಾನ್ ನಿಮ್ಗೆ ಹೇಳೋದು, ನಾನು ನಂಬೋದಲ್ಲಿ. ಸರಿ, ಧನ್ಯವಾದಗಳು.